ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮುರುಗೇಶ್ ಅಂತ. ನೋಡಿ, ಇಲ್ಲಿ ಪಡ್ಡು ಮಾಡ್ತಾರೆ. ಅಕ್ಕ ಅಣ್ಣ ಅವರೆಲ್ಲ ಇದ್ದಾರೆ. ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ ಬ್ರದರ್. ನೋಡಿ, ನೀವು ಬನ್ನಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ನಾನಿಲ್ಲಿ ಒಂದು 2-3 ಮಂತ್ಸಿಂದ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಪಡ್ಡು ಟೇಸ್ಟು. ತುಂಬ ಚಟ್ನಿ ಕೂಡ ಖಾರವಾಗಿ ಸೂಪರಾಗಿರುತ್ತೆ. ನೀವು ಬನ್ನಿ, ಪಡ್ಡು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲ ಗೆಳೆಯರಿಗೆ. ಇವತ್ತು ಬಂದೀವಿ BTM 4th ಸ್ಟೇಜ್ನಾಗ. ಇದೊಂದು ಪಡ್ಡಿನ ಅಂಗಡಿ ಇದೆ ರೀ. ಪಡ್ಡು, ಗುಳ್ಪಂಗ್ಳ, ಪನ್ನೀರಪ್ಪಮ್ಮ ರಗಡ ಹೆಸರವಾದಕ್ಕೆ. ಬಟ್ ಇಲ್ಲೇನು ಮಾಡ್ತಾರಲ್ಲ, ಪಡ್ಡು ಮಸ್ತ್ ಇರ್ತಾವ. ಕಟ್ಗೆ ಒಲಿ, ಸೌದೆ ಒಲಿ, ಅದ್ರ ಮೇಲೆ ಆ ಪಡ್ಡು ಬಿಸಿ ಕೊಡ್ತಾರಲ್ಲ, ಅವನು ಸೂಪರ್ ಇರ್ತದೆ ಟೇಸ್ಟ್. ಅದ್ರ ಸಂಗತಿ ಕೊಡು ಚಟ್ನಿ, ಒಂದು ಕಾಯಿ ಚಟ್ನಿ ಇರ್ತದೆ, ಇನ್ನೊಂದು ಟೊಮೆಟೊ ಚಟ್ನಿ. ಕಾಯಿ ಚಟ್ನಿ ಮೀಡಿಯಮ್ ಖಾರ ಇರ್ತದೆ, ಟೊಮೆಟೊ ಚಟ್ನಿ ಮಾತ್ರ ಸೂಪರ್ ಮಸ್ತ್ ಖಾರ ಇರ್ತದೆ. ಇಂಥ ತಂಪು ಕ್ಲೈಮೇಟಿಗೆ ಆ ಟೊಮೆಟೊ ಚಟ್ನಿ ಬಿಸಿ ಪಡ್ಡು ಮಸ್ತ್ ರುಚಿ ಅದ. ನಿಮ್ಮ ವಿಜಯ ಬ್ಯಾಂಕ್ ಲೇಔಟ್ ಬಾಜುಕ ಆಗ್ತದೆ. BTM 4th ಸ್ಟೇಜು ಬರ್ರಿ, ಲೊಕೇಶನ್ ಹಾಕಿರ್ತದೆ. ಇಲ್ಲಿ ಒಂದು ಫುಲ್ ಪ್ಲೇಟು, ಹಾಫ್ ಪ್ಲೇಟು ಹಿಂಗೆ ಕೊಡ್ತಾರೆ. ಬಟ್ 1 ಪ್ಲೇಟ್ ತೊಗೊರಿ, 2 ಪ್ಲೇಟ್ ತೊಗೊರಿ, ಅಷ್ಟು ತಿಂದ್ರೂ ಮನಸ್ಸಿಗೆ ಸಮಾಧಾನ ಇರ್ತದೆ. ಬಿಸಿ ಪಡ್ಡು ಚಟ್ನಿ ಸೂಪರ್ ಕಾಂಬಿನೇಷನ್. ಯಾರು ಮಿಸ್ ಮಾಡಬೇಡ್ರಿ. ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡಿ. ಹಲೋ ಕರ್ನಾಟಕ. ಇದು ಕರ್ನಾಟಕದ ಒಂದು ವಿಶಿಷ್ಟವಾದಂಥ ತಿಂಡಿ, ಜೊತೆಗೆ ಜನಪ್ರಿಯವಾದಂಥ ತಿಂಡಿ. ಅದರಲ್ಲೂ ಈ ಸಂಜೆ ಹೊತ್ತಲ್ಲಿ ಚಳಿ ಚುಮು ಚಳಿನಲ್ಲಿ ಎಲ್ಲರೂ ಬಯಸಿ ತಿನ್ನುವಂಥ ತಿಂಡಿ ಇದು ಪಡ್ಡು ಅಂತ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ಭಾಷೆನಲ್ಲಿ ಕರೀತಾರೆ. ನಮ್ಮ ಕರ್ನಾಟಕದಲ್ಲಂತೂ ಇದು ಎಲ್ರಿಗೂ ತುಂಬ ಅಚ್ಚುಮೆಚ್ಚು. ನಮ್ಮಂಥವ್ರಿಗಂತೂ ತುಂಬ ಅಚ್ಚುಮೆಚ್ಚು. ನಮ್ಮ ಜೀವನಕ್ಕೋಸ್ಕರ ಮತ್ತು ನಮ್ಮ ಹಾದಿ ಬೀದಿಯಲ್ಲಿ ಹಸ್ಕೊಂಡು ಆಫೀಸ್ನಿಂದ ಹೋಗೋರು, ಮನೇಲಿ ಮಾಡೋಕ್ಕಾಗ್ತಾನೆ ಇರೋರು, ಮತ್ತು ತಿನ್ನಬೇಕು ಅನ್ನೋ ರುಚಿ ಬಯಸೋರು ಹೆಣ್ಮಕ್ಳೆಲ್ಲ ಸೇರಿ ಇಲ್ಲಿ ಸಂಜೆ ಹೊತ್ತು ನೋಡಿ ಸೌದೆ ಒಲೆ ಹಚ್ಬಿಟ್ಟು ಎಷ್ಟು ರುಚಿಯಾಗಿ ಪಡ್ಡನ್ನು ಮಾಡ್ತಾರೆ. ಈ ಪಡ್ಡನ್ನು ಸವಿತಾ ಇದ್ದರೆ ನಮ್ಮ ಮನೆಯೇ ಅಜ್ಜಿಯವರೆಲ್ಲ ಮನೇಲಿ ಮಾಡ್ಕೊಡ್ತಿದ್ದದ್ದು, ನಮ್ಮ ತಾಯಿ ಮಾಡ್ಕೊಡ್ತಿದ್ದದ್ದು ನಮ್ಗೆ ಜ್ಞಾಪಕ ಆಗುತ್ತೆ. ಈಗ ಸೌದೆ ಒಲೆ ಅನ್ನೋದೇ ಎಲ್ಲೂ ಕಾಣ್ದೇ ಇರೋಂಥ ಸಂದರ್ಭದಲ್ಲಿರೋ ಸೌದೆ ಹಚ್ಬಿಟ್ಟು ಹೆಣ್ಮಕ್ಳು ಇಷ್ಟು ರುಚಿಯಾಗಿ ಪಡ್ಡು ಮಾಡ್ತಾರೆ ಅಂತಂದರೆ ಇದನ್ನು ನಾವು ಸವಿಲೇಬೇಕಲ್ವಾ, ಇದು ರುಚಿ ನೋಡಬೇಕಲ್ವಾ. ನಾವು ಬಂದಿದ್ದೀವಿ, ಪ್ರತಿದಿನ ಬರಬೇಕು ಅನಿಸುತ್ತೆ. ನೋಡಿ, ಎಷ್ಟೊಂದು ಜನ ಇಲ್ಲಿ ಬಂದು ಸವಿತಾ ಇದ್ದಾರೆ. ನೋಡಿ, ನಮ್ಮ ಹೆಣ್ಮಕ್ಳು ಎಷ್ಟು ರುಚಿಯಾಗಿ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ, ಸಂತೋಷವಾಗಿ ಮಾಡ್ತಾ ಇದ್ದಾರೆ. ಕೊಡೋ ರೀತಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ನೀವು ಇಷ್ಟಪಡ್ಕೊಂಡು ಇಲ್ಲಿಗೆ ಹೋಗುವಾಗ ಬೆಂಗಳೂರಿಗೆ ಬಂದಾಗ ತಪ್ಪದೇ ಈ ಜಾಗಕ್ಕೆ ಬನ್ನಿ, ಈ ಪಡ್ಡನ್ನು ಸವಿರಿ. ಎಲ್ರಿಗೂ ಶುಭ ಆಗಲಿ. ತುಂಬ ಚೆನ್ನಾಗಿದೆ ಪಡ್ಡು. ನಮಸ್ಕಾರ, ನಮ್ಮ ಹೆಸರು ನಾಯ್ಡು ಅಂತ. ನಾವು ಸುಮಾರು ಒಂದು 10 ವರ್ಷದಿಂದ ಪಡ್ಡು ಶಾಪ್ ಮಾಡಿದ್ದೀವಿ. 10 ವರ್ಷದಿಂದ ಕಸ್ಟಮರ್ಗಳು ಬರ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಟೇಸ್ಟ್ ಚೆನ್ನಾಗಿದೆ ಅಂತ ಸುಮಾರು ಜನ ಯೂಟ್ಯೂಬ್ ಮಾಡವ್ರೆ, ಸುಮಾರು ಜನ ಗೊತ್ತಾಗಿದೆ. ನೀವು ಬನ್ನಿ, ಟೇಸ್ಟ್ ನೋಡಿ, ತಿನ್ನಿ. ನಾವು ಉದ್ದಿನಬೇಳೆ, ಅಕ್ಕಿ ಎಲ್ಲ ತಯಾರು ಮಾಡಿಬಿಟ್ಟು ನಾವೇ ಓನ್ದಾಗಿ, ಯಾವುದು ರೆಡಿಮೇಡ್ ಐಟಮ್ ಇಲ್ಲ, ನಾವು ಓನ್ದಾಗೆಲ್ಲ ತಯಾರು ಮಾಡಿಕೊಂಡು ನಾವು ಮನೆ ಫುಡ್ ಥರ ಮಾಡ್ತಾಯಿದ್ದೀವಿ. ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಇರುತ್ತೆ. ಟೊಮೊಟೊ ಚಟ್ನಿ ಸ್ವಲ್ಪ ಪೈಸೆ ಇರುತ್ತೆ, ಕಾಯಿ ಚಟ್ನಿ ಮಾಮೂಲಿ ಸಾಧಾರಣವಾಗಿರುತ್ತೆ. ಬನ್ನಿ, ತಿನ್ನಿ, ಟೇಸ್ಟ್ ನೋಡಿ. हेलो, मेरा नाम नेहा शर्मा है और मैं पिछले 4 साल से आ रही हूँ पड्डू खाने। इसके पहले ये टेस्ट करने से पहले मुझे पड्डू इतना पसंद नहीं था,
बट ट्रस्ट मी, ये जो वुड फायर हम आजकल पिज़्ज़ा के बारे में सुनते हैं, बट ये वुड फायर पड्डू खाने के बाद आई एम अ बिग फ़ैन ऑफ दिस क्यूज़न पड्डू। ऑनेस्टली आज भी मैं सोच रही थी शाम को कि कहाँ कुछ पिज़्ज़ा खाने जाए या क्या खाने जाए, फिर ऐसे आया कि नहीं वुड फायर पड्डू खाते हैं। और ये जो बनाते हैं मैं इनको जानती हूँ, लाइक सालों से उनका टेस्ट जो है वो कंसिस्टेंट है, बहुत बढ़िया है। ऑनेस्ट, नो जंक, ऑल गुड। एंड चटनी और बहुत प्यार से देते हैं, बहुत प्यार से देते हैं, खिलाते हैं। सो इट्स अ मस्ट ट्राई फूड। यस, I mean 5 on 5, a star for this cuisine. Thank you. Yeah. నా పేరు వంశీ. మేము ఇక్కడికి పొడ్డు 2 సంవత్సరాల నుంచి వస్తూనే ఉంటాం ఇక్కడికి. మాకు ఇక్కడ అయితే టమాటా చట్నీ అయితే చాలా నచ్చుతుంది. ఆంధ్ర వాళ్ళకి ఏంటంటే స్పైసీ నచ్చుతూ ఉంటుంది ఎక్కువ. ఆ స్పైసీ వీళ్ళ దగ్గర దొరుకుతూ ఉంటుంది, అదొకటి ఆ పడ్డుకి ప్లస్ పాయింట్ అవుతుంది. మేము రెగ్యులర్గా వస్తూ ఉంటాం ఇక్కడికి. సాధారణంగా వీక్లీ పైగా బెంగళూరు క్లైమేట్కి ఈ చల్లదనానికి వేడివేడి పడ్డు స్పైసీ టమాటా చట్నీ అయితే మాత్రం సూపర్ కాంబినేషన్ అవుతుంది. ఇది మేము 2 years నుంచి చూస్తున్నాం ఇది. థ్యాంక్ యూ. My name is Vivek Panigrai. Basically, I'm from Odisha. I'm coming here from last, I guess, 6 years. The first time I was searching for this puttu in this area when I shifted here. So I found this place, and it was when I tasted it, my wife liked it very much. So I really like the ma'am, and I really like the food. It was a great taste, and you should try this. Thank you. ಸರ್, ನಾನು ಇಲ್ಲಿಗೆ ಒಂದು 6-7 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲೆಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಮತ್ತು ಪಡ್ಡು ಮತ್ತು ಈ ಚಟ್ನಿನೇ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ಬಂದು ಒಂದ್ಸರಿ ಯಾವಾಗ ಬಂದು ಟ್ರೈ ಮಾಡಿ. నా పేరు దివాకర్. నేను గత 3 years నుంచి ఇక్కడే తింటున్నా పడ్డూసు ప్లస్ చట్నీ అండ్ కారం చట్నీ చాలా బాగుంటుంది ఇక్కడ. థ్యాంక్ యూ. ఒకసారి విజిట్ చేయండి, ట్రై చేయండి. మీరు వచ్చి ఒకసారి ట్రై చేయండి, చాలా బాగుంటాయి ఇక్కడ టేస్ట్. ఒకసారి వచ్చి మళ్ళీ రావాలనిపిస్తుంది. गणेश है, मैं उड़ीसा से आया है. इधर 2 साल से पड्डू खाने के लिए आ रहे हैं, और पड्डू अच्छा है और चटनी भी इसका साथ अच्छा लग रहा है. थैंक यू. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನವೀನ್ ಅಂತ. ನಾವಿಲ್ಲೇ ಬೊಮ್ಮನಹಳ್ಳಿಲಿರೋದು. ಸುಮ್ಮನೆ ಬೇಜಾರಾಗ್ತಿತ್ತು, ಏನೋ ತಿನ್ನಬೇಕು ಅನ್ನಿಸ್ತಿತ್ತು. ಸರಿ, ಹಿಂಗೆ ವಿಜಯ ಬ್ಯಾಂಕ್ ರೋಡ್ ಕಡೆ ಹೋಗ್ತಿದ್ರಿ. ಯಾರನ್ನ ನೀವು ಈ ಕಡೆ ವಿಜಯ ಬ್ಯಾಂಕ್ ರೋಡ್ ಕಡೆ ಹೋಗೋಂಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಂದು ಇಲ್ಲಿ ಆಂಟಿ ಮಾಡಿಕೊಡೋ ಪಡ್ಡೂನ ನೀವು ಟ್ರೈ ಮಾಡಲೇಬೇಕು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಈ ಚಟ್ನಿಗೂ ಈ ಖಾರ ಚಟ್ನಿಗೂ ತಿಂತಿದ್ರೆ ವರ್ತು. ಬಂದು ಎಲ್ಲರೂ ನೀವು ಈ ಕಡೆ ನಿಯರ್ ಬೈ ಯಾರೆಲ್ಲ ವಿಜಯ ಬ್ಯಾಂಕ್ ರೋಡ್ ಕಡೆ ಇದ್ದೀರೋ ಮಸ್ಟ್ ಆ್ಯಂಡ್ ಶುಡ್ ಬಂದು ಎಲ್ಲರೂ ಟೇಸ್ಟ್ ಮಾಡಲೇಬೇಕು. ಎಲ್ಲರೂ ಒಂದ್ಸರಿ ಬಂದು ಮಾಡಿ. ಥ್ಯಾಂಕ್ ಯು. ಗೆಳರ, ಇದ್ರಾಗ 2 ಚಟ್ನಿ ಅವ. ಒಂದು ಟೊಮೆಟೊ ಚಟ್ನಿ, ಒಂದು ಕಾಯಿ ಚಟ್ನಿ. ರುಚಿ ನೋಡುಂಬರ್. ಹಾಂ ಬಿಸಿ ಇರ್ತಾವ. ಕಾಯಿ ಚಟ್ನಿ ಮಸ್ತ್ ಅದ, ಖಾರ ಇಲ್ಲ, ಮೀಡಿಯಮ್ ಖಾರ ಅದ, ರುಚಿ ಅದ, ಮಸ್ತ್ ಅದ. ಟೊಮೆಟೊ ಚಟ್ನಿ ರುಚಿ ನೋಡುಂಬರ್. ಟೊಮೆಟೊ ಚಟ್ನಿ ಮಸ್ತ್ ಸ್ಪೈಸಿ ಅದ. ಈ ಥಂಡಿಗೆ ಬಿಸಿ ಪಡ್ಡು ಟೊಮೆಟೊ ಚಟ್ನಿ ಸೂಪರ್ ಕಾಂಬಿನೇಷನ್. ಎಲ್ಲರೂ ಬರ್ರಿ, ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡಿ, ಯಾರು ಮಿಸ್ ಮಾಡಬೇಡ್ರಿ. ಥ್ಯಾಂಕ್ ಯು. ಗೆಳೆಯರ, ಎಲ್ಲರೂ ಬರ್ರಿ, ರುಚಿ ನೋಡ್ರಿ. ಅದ್ರ ಸಂಗತಿ ನಿಮಗೆ ಎಷ್ಟು ಆಗ್ತದೆ ಈ ಬಾಕ್ಸ್ನಾಗ ದುಡ್ಡು ಹಾಕ್ರಿ. ಇದ್ರಾಗ ಏನು ಕಲೆಕ್ಷನ್ ಆಗಿರ್ತದೆ ಅದ್ರ ಈಕ್ವಲೆಂಟದ್ದು ಪಡ್ಡು ಯಾರಿಗೆ ಬೇಕು ಅವರಿಗೆ ಸರು ಹಂಚ್ತಾರೆ. ಸ್ಟಾರ್ಟ್ ಮಾಡ್ಲಿಕ್ಕೆ
ಸಹಾಯ ಮಾಡಿರಿ, 4 ಮಂದಿ ಹೊಟ್ಟೆ ತುಂಬಿಸ್ರಿ. ಥ್ಯಾಂಕ್ ಯು ಸರ್.